ಲೋಕಸಭೆ ಚುನಾವಣೆ ಘೋಷಣೆಯಾದ ಬೆನ್ನಲ್ಲೇ ಕಾಂಗ್ರೆಸ್ಗೆ ಸೀಟು ಹಂಚಿಕೆ ಮಾಡುವುದು ತುರ್ತು ಅಗತ್ಯವಾಗಿದೆ. ಆದರೆ ಜೆಡಿಎಸ್ ಜೊತೆ ಸೀಟು ಹಂಚಿಕೊಳ್ಳದೆ ದೊಡ್ಡ ಕಷ್ಟವಾಗಿದೆ. ನಿನ್ನೆ ದೆಹಲಿಯ ಕಾಂಗ್ರೆಸ್ ವಾರ್ ರೂಮ್ನಲ್ಲಿ ನಡೆದಂತ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲೂ ಕೂಡ ಜೋರು ಚರ್ಚೆ ನಡೆದಿದೆ. ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆ ವಿಷಯದಲ್ಲಿ ಕಾಂಗ್ರೆಸ್ಗೆ ಮೊದಲಿನಿಂದಲೂ ತಲೆನೋವಾಗಿ ಪರಿಣಮಿಸಿರೋದು ಮಿತ್ರ ಪಕ್ಷ ಜೆಡಿಎಸ್. ತಮ್ಮ ಪಕ್ಷದ ಕೆಲವು ಹಾಲಿ ಸಂಸದರ ಕ್ಷೇತ್ರಗಳ ಮೇಲೆ ಜೆಡಿಎಸ್ ಕಣ್ಣು ಹಾಕಿದೆ. ಆದರೆ ಈ ವಿಚಾರದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಾಂಗ್ರೆಸ್ ತಬ್ಬಿಬ್ಬಾಗಿದೆ. ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಇದೇ ವಿಷಯ ಗಂಟೆಗಟ್ಟಲೆ ಚರ್ಚೆಯಾಗಿದೆ. ಆದರೆ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಹಾಲಿ ಸಂಸದರ ಪರ ಸಿದ್ದರಾಮಯ್ಯ ಬ್ಯಾಟಿಂಗ್. ಮಾಜಿ ಮುಖ್ಯಮಂತ್ರಿ ಮತ್ತು ಸಮನ್ವಯ ಸಮಿತಿ ಅಧ್ಯಕ್ಷರಾದ ಸಿದ್ದರಾಮಯ್ಯ ಕೂಡ ಹಾಲಿ ಸಂಸದರಿಗೆಲ್ಲ ಟಿಕೆಟ್ ನೀಡಲೇಬೇಕು ಅಂತ ಪಟ್ಟು ಹಿಡಿದ್ರು. ಹಾಲಿ ಸಂಸದರಿಗೆ ಟಿಕೆಟ್ ಕೊಡದೇ ಇದ್ರೆ ಕಷ್ಟ ಅನುಭವಿಸಬೇಕಾಗತ್ತೆ, ಅಲ್ಲದೆ ಬೇರೆ ಸಂದೇಶ ರವಾನೆಯಾಗತ್ತೆ ಅಂತ ಮನವರಿಕೆ ಮಾಡಿಕೊಟ್ರು. ಈ ನಿಟ್ಟಿನಲ್ಲಿ ಪಕ್ಷ ದೃಢ ನಿರ್ಧಾರ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಎಲ್ಲೆಲ್ಲಿ ನಮ್ಮವ್ರು ಸಿಟ್ಟಿಂಗ್ ಎಂಪಿಗಳಿದ್ದಾರೆ ಆ ಕ್ಷೇತ್ರಗಳನ್ನ ಕೊಡಕೂಡದು ಜೆಡಿಎಸ್ಗೆ. ಜೆಡಿಎಸ್ನವ್ರು ಎರಡಿದಾರಲ್ಲ ಅದನ್ನ ಕೇಳಬಾರ್ದು ಅಂತ ಆಗಿದೆ. ಈಗ ಕೊಡ್ತೀವಿ ಅಂತ ಆಗಿಲ್ಲ, ಯಾವುದೂ ಕೇಳಿದಾರ ಅವರು. ಫೈನಲ್ ಅಂತಿಲ್ಲ. ಸ್ಕ್ರೀನಿಂಗ್ ಕಮಿಟಿ ಅಷ್ಟು, ಹೈಕಮಾಂಡ್ ಅಷ್ಟು ಟೇಕ್ ಎ ಡಿಸಿಷನ್. ಕಾಂಗ್ರೆಸ್ ನಲ್ಲಿ ಯಾಕೆ ಮಾಡ್ತಾರೆ? ಕಾಂಗ್ರೆಸ್ಗೆ ಮೈಸೂರು, ಜೆಡಿಎಸ್ಗೆ ಬೆಂಗಳೂರು ಉತ್ತರ. ಹಾಸನ ಮತ್ತು ಮಂಡ್ಯ ಜೊತೆಗೆ ಮೈಸೂರನ್ನು ಬಿಟ್ಕೊಟ್ರೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಸಂಘಟನೆಗೆ ತೊಡಕಾಗಲಿದೆ. ಹಾಗಾಗಿ ಯಾವ ಕಾರಣಕ್ಕೂ ಮೈಸೂರು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡಬಾರದು ಅಂತ ಸಿದ್ದರಾಮಯ್ಯ ಸಭೆಯಲ್ಲಿ ಒತ್ತಾಯಿಸಿದ್ರು. ಬಳಿಕ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ್ರೆ ಸ್ಪರ್ಧೆ ಮಾಡೋದಕ್ಕೆ ಬಯಸ್ತಾ ಇರೋದ್ರಿಂದ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ನಿರ್ಧರಿಸಲಾಗಿದೆ. ಜೆಡಿಎಸ್ಗೆ 6 ಅಥವಾ 7 ಸೀಟು ಕೊಡಲು ಒಪ್ಪಿಗೆ. ಜೆಡಿಎಸ್ ಪಕ್ಷಕ್ಕೆ ಎಷ್ಟು ಸೀಟು ಬಿಟ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಬಹಳ ಹೊತ್ತು ಚರ್ಚೆ ಮಾಡಿ ಕಡೆಗೆ 6 ಅಥವಾ 7 ಸೀಟುಗಳನ್ನ ಬಿಟ್ಕೊಡೋ ಬಗ್ಗೆ ನಿರ್ಧಾರ ಮಾಡಲಾಯಿತು. ಎಷ್ಟು ಸೀಟುಗಳಲ್ಲಿ ಸ್ಪರ್ಧೆ ಮಾಡ್ತೇವೆ ಅನ್ನೋದಕ್ಕಿಂತ ಎಷ್ಟು ಸೀಟುಗಳನ್ನ ಗೆಲ್ತೀವಿ ಅನ್ನೋದು ಮುಖ್ಯ. ಅದಕ್ಕೆ ಅನುಗುಣವಾಗಿ ಸೀಟು ಹಂಚಿಕೊಳ್ಳೋಣ ಅಂತ ನಿರ್ಧರಿಸಲಾಗಿದೆ. ನೋಡಿ, ಜೆಡಿಎಸ್ ಅವರು 10 ಟಿಕೆಟ್ 10 ಅವರು ಮಾನ್ಯ ದೇವೇಗೌಡರು ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಾಗ. ಈಗ ನಾವು ಚರ್ಚೆ ಮಾಡಿರೋ ತೀರ್ಮಾನ ಮಾಡ್ತೀವಿ. ನಾವು ಅವರು ಇಬ್ರು ಎಲ್ಲ ಕೂತ್ಕೊಂಡು ಚರ್ಚೆ ಆಗಿ ತೀರ್ಮಾನ ಆಗ್ತದೆ. ಬಹುಶಃ 16ನೇ ತಾರೀಕು ಸಿಇಸಿ ಆಗ್ತಕ್ಕಂಥದ್ದು ಇದೆ. 16ನೇ ತಾರೀಕು ಬಹುಶಃ ಅವತ್ತೇ ಎಲ್ಲಾ ಕ್ಷೇತ್ರಗಳು ಇತ್ಯರ್ಥ ಆಗ್ಬಹುದು. ಮಾರ್ಚ್ 16ಕ್ಕೆ ಅಭ್ಯರ್ಥಿಗಳ ಪಟ್ಟಿ ಘೋಷಣೆ. ಈ ನಡುವೆ ಕೆಪಿಸಿಸಿ ಚುನಾವಣಾ ಸಮಿತಿ ಕಳಿಸಿದ್ದ ಆಕಾಂಕ್ಷಿಗಳಿಗೆ ಜರಡಿ ಹಿಡಿದು ಈಗ ಕೆಲವು ಕ್ಷೇತ್ರಗಳಲ್ಲಿ ಒಬ್ಬರ ಮತ್ತು ಕೆಲವು ಕ್ಷೇತ್ರಗಳಿಗೆ ಇಬ್ಬರ ಹೆಸರನ್ನ ಕೇಂದ್ರ ಚುನಾವಣಾ ಸಮಿತಿಗೆ ಕಳುಹಿಸಿಕೊಡಲಾಗಿದೆ. ಇದೇ ತಿಂಗಳ 16ರಂದು ಅಭ್ಯರ್ಥಿಗಳ ಹೆಸರು ಅಂತಿಮವಾಗಲಿದೆ. ಒಟ್ನಲ್ಲಿ ಟಿಕೆಟ್ ಹಂಚಿಕೆ ಮಾತ್ರ ಕಾಂಗ್ರೆಸ್ಗೆ ಕಗ್ಗಂಟಾಗಿದೆ. ಹಾಲಿ ಸಂಸದರ ಕ್ಷೇತ್ರ ಬಿಟ್ಕೊಟ್ರೆ ಯಾವ ರೀತಿ ಪರಿಣಾಮ ಎದುರಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಧರಣೀಶ್ ಬೂಕನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ಲೋಕಸಭಾ ಸಮರದಲ್ಲಿ ತೀವ್ರ ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರ ಅಂದ್ರೆ ಅದು ಮಂಡ್ಯ. ನಟಿ ಸುಮಲತಾ ಅಖಾಡಕ್ಕಿಳಿದ ಬಳಿಕ ನಿಖಿಲ್ ವರ್ಸಸ್ ಸುಮಲತಾ ನಡುವಿನ ಅಖಾಡ ಜೋರಾಗಿದೆ. ಕೈ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು ಸುಮಲತಾ ಮಾತ್ರ ಪ್ರವಾಸ ಮುಂದುವರೆಸಿದ್ದು ಮಾರ್ಚ್ 18ರ ಡೆಡ್ಲೈನ್ ಅನ್ನ ಕೊಟ್ಟು ಸಸ್ಪೆನ್ಸ್ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗ್ತಿದ್ದಂತೆ ರಾಜಕೀಯ ಪಕ್ಷಗಳಲ್ಲಿ ಕಾರ್ಯ ಚಟುವಟಿಕೆ ಚುರುಕಾಗಿದೆ. ಶನಿವಾರ ಭಾನುವಾರದ ವಿರಾಮದ ಬಳಿಕ ನಿನ್ನೆ ಸುಮಲತಾ ಮತ್ತೆ ಪ್ರಚಾರಕ್ಕಿಳಿದಿದ್ರು. ಮಂಡ್ಯ ಜಿಲ್ಲೆ ನಾಗಮಂಗಲದ ಬೆಳ್ಳೂರು ವ್ಯಾಪ್ತಿಯಲ್ಲಿ ಸಂಚರಿಸಿದ್ರು. ಪ್ರಚಾರದ ವೇಳೆ ಜಿಲ್ಲೆಯ ಜನ ಉತ್ತಮವಾಗಿ ಪ್ರತಿಕ್ರಿಯಿಸುತ್ತಿದ್ದು ಜನರೊಂದಿಗೆ ಚಿತ್ರರಂಗ ಕೂಡ ತಮ್ಮ ಬೆಂಬಲಕ್ಕಿದೆ ಅಂತ ಸುಮಲತಾ ಹೇಳಿದ್ರು. ಅವ್ರು ನಾವು ಚುನಾವಣೆ ಅಂತಲ್ಲ, ನೀವು ಯಾವುದಕ್ಕೆ ಕರೀರಿ, ನೀವು ನನ್ನನ್ನು ಕೇಳಬಾರದು, ನನಗೆ ಆರ್ಡರ್ ಮಾಡಬೇಕು, ನಾನು ಹಂಗೆ ಮಾಡ್ತೀನಿ ಅಂತ. ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾವಾಗ ಕರೆದ್ರೂ ತಾವು ಪ್ರಚಾರಕ್ಕೆ ಬರೋದಾಗಿ ತಿಳಿಸಿದ್ರು. ಇದೀಗ ಮತ್ತೊಬ್ಬ ನಟ ಸುಮಲತಾ ಪರ ಪ್ರಚಾರಕ್ಕೆ ಸೈ ಅಂದಿದ್ದಾರೆ. ಅವರೇ ಪಂಚಭಾಷಾ ತಾರೆ ಚರಣ್ ರಾಜ್. ರಾಜಣ್ಣನ ಮಗ ಆಡಿಯೋ ರಿಲೀಸ್ಗೆ ಬಂದಿದ್ದ ಚರಣ್ ರಾಜ್ ಅಂಬಿ ಮನೆ ಅನ್ನ ತಿಂದಿದ್ದೇನೆ, ಸುಮಲತಾ ಯಾವಾಗ ಪ್ರಚಾರಕ್ಕೆ ಕರೆದ್ರೂ ಬರ್ತೀನಿ ಎಂದಿದ್ದಾರೆ. ನಾನು ಅಂಬರೀಷ್ ಅಣ್ಣವ್ರ ಮನೇಲಿ ಊಟ ಮಾಡಿದ್ದೀನಿ. ಇವತ್ತಿಲ್ಲ ನಾಳೆ ಎಲ್ಲ ನಾಡಿದ್ದಾಗಲಿ ಯಾವತ್ತೇ ರಾತ್ರಿ 12 ಗಂಟೆಗೆ ನಾನು ಕರೆದು ಈ ಥರ ಈ ಒಂದು ಇದಕ್ಕೆ ಬರಬೇಕಂದ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಸುಮಲತಾ ಅವ್ರಿಗೆ. ಅದು ಅಂಬರೀಷ್ ಅಣ್ಣವ್ರಿಗೋಸ್ಕರ. ದರ್ಶನ್ ಈಗಾಗಲೇ ಸುಮಲತಾ ಬೆನ್ನಿಗೆ ನಿಂತಿದ್ದಾರೆ. ಸುದೀಪ್ ಕೂಡ ನಮ್ಮ ಮನೆ ಮಗನಿದ್ದಂತೆ ಎಂದು ಸುಮಲತಾ ಹೇಳಿದ್ದಾರೆ. ಇದೀಗ ಚರಣ್ ರಾಜ್ ಕೂಡ ಸುಮಲತಾ ಪರ ಪ್ರಚಾರ ಮಾಡಲು ಸಿದ್ಧರಾಗಿರೋದಾಗಿ ಹೇಳಿದ್ದಾರೆ. ಇವರೆಲ್ಲರ ಬೆಂಬಲ ಸುಮಲತಾಗೆ ಬಲ ನೀಡಿದೆ.
ಓಂ ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಶೋಕ್ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ತೇಜಸ್ವಿನಿ ಅನಂತಕುಮಾರ್ ಹೆಸರು ಅಂತಿಮವಾಗಿದೆ ಎನ್ನಲಾಗಿದೆ. ಇನ್ನು ಮಂಡ್ಯದಲ್ಲಿ ಸುಮಲತಾಗೆ ಬೆಂಬಲ ನೀಡುವ ವಿಚಾರ ಅಥವಾ ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಕುವ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಅಶೋಕ್ ಹೇಳಿದ್ದಾರೆ. ಇನ್ನು ಹಾಸನ, ಮಂಡ್ಯ, ಚಿಕ್ಕಬಳ್ಳಾಪುರದಲ್ಲಿ ಅಭ್ಯರ್ಥಿ ಕಣಕ್ಕಿಳಿಸಿದ್ರೆ ಜೆಡಿಎಸ್ ಪ್ರಾಬಲ್ಯದ ಕ್ಷೇತ್ರವನ್ನ ಕಿತ್ತುಕೊಳ್ಬೇಕು ಅನ್ನೋ ಬಗ್ಗೆ ಮಹತ್ವದ ಚರ್ಚೆಯನ್ನ ಕೂಡ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪನವರು ಕಳೆದ 3 ದಿನದೂ ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಮಂಡ್ಯ ಚುನಾವಣೆ ಬಗ್ಗೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದು ಇದು ಪಕ್ಷದ ತೀರ್ಮಾನ. ಯಾಕೆಂದ್ರೆ ನಾವು ಇಂಡಿಪೆಂಡೆಂಟ್ಗೆ ಸಪೋರ್ಟ್ ಮಾಡಬೇಕಾದ್ರೆ ನಮ್ಮ ಕೇಂದ್ರದ ಅನುಮತಿ ಬೇಕಾಗ್ತದೆ. ನಮ್ಮ ಅಭ್ಯರ್ಥಿ ಆದರೆ ಉತ್ತಮ, ಇಂಡಿಪೆಂಡೆಂಟ್ ಆದರೆ ಏನು ಮಾಡಬೇಕು, ಬೆಂಬಲ ಮಾಡಬಾರ್ದು ಅನ್ನೋದು ಇದು ಪಾಲಿಸಿ ಡಿಸಿಷನ್. ಸೊ ಆ ಪಾಲಿಸಿ ಡಿಸಿಷನ್ನ ನಾವು ತಗೊಳ್ಳೋವಂಥದ್ರಲ್ಲಿ ಈಗಾಗಲೇ ನಾವು ಕೇಂದ್ರಕ್ಕೆ ತಿಳಿಸಿದಿರಿ. ಅವರು ಏನು ಹೇಳ್ತಾರೋ ಅದರ ಮೇಲೆ ತೀರ್ಮಾನ ಆಗ್ತದೆ. ಅದೇ ರೀತಿ ಬೆಂಗಳೂರು ಸೌತ್ ಬಗ್ಗೆನೂ ಇವತ್ತು ಮೀಟಿಂಗ್ ಕರೆದಿದ್ದೆ. ಅದರಲ್ಲಿ ಅಭಿಪ್ರಾಯ ಏನು ಬಂದಿದೆ ಅಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ತಿಳಿಸಿದ್ದೀನಿ. ಯಾಕಂದರೆ ನನ್ನ ಕರ್ತವ್ಯ ಅದು ತಿಳಿಸುವಂಥದ್ದು. ಮತ್ತು ಇಲ್ಲಿಂದ ಅನುಮೋದನೆಯಾಗಿ ಯಡಿಯೂರಪ್ಪನವರ ಅನುಮೋದನೆ ಆದಮೇಲೆ ಅದು ಕೇಂದ್ರಕ್ಕೆ ಹೋಗ್ತೈತೆ. ಆ ದೃಷ್ಟಿಯಿಂದ ಆ ವಿಚಾರವಾಗಿ ಮಾತಾಡಿದ್ದೀನಿ. ಬೇರೆ ಬೇರೆ ಜಿಲ್ಲೆಗಳು, ಕೋಲಾರ ಇರ್ಬೋದು, ಬೆಂಗಳೂರು ಗ್ರಾಮಾಂತರ, ನಮ್ಮ ಕೃಷ್ಣಪ್ಪನವರು MLA ಅವರಲ್ಲಿ ಅವರು ಬಂದಿದ್ದರು. CP ಯೋಗೇಶ್ವರ್ ಅವ್ರನ್ನ ನಿಲ್ಲಿಸಬೇಕು ಅಂತೇಳಿ ಅವರು ಬಂದು ಯಡಿಯೂರಪ್ಪನವ್ರ ಜೊತೆ ಮಾತಾಡಿದ್ದಾರೆ. ನಾವು ಯೋಗೇಶ್ವರ್ ಜೊತೆ ಮಾತಾಡಿದ್ದೀರಿ ಅವರು ಆಗಬೇಕು ಅಂತೇಳಿ. ಈ ಥರ ಹಾಸನದ ಪ್ರೀತಮ್ ಗೌಡ ಬಂದಿದ್ದಾರೆ, ನಮ್ಮ ಹಿಂದೆ MLA. ಅವರು ಕೂಡ ಹಾಸನದ ವಿಚಾರವಾಗಿ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಇಷ್ಟು ವಿಚಾರಗಳನ್ನು ನಮ್ಮ ರಾಜ್ಯ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀನಿ. ನಾಳೆ ಬರಕ್ಕೆ ಹೇಳಿದ್ದಾರೆ ಮತ್ತೆ ರಾಜ್ಯದ ಅಧ್ಯಕ್ಷರು. ನಾಳೆನೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿ ಇನ್ನೊಂದು 2-3 ದಿನದಲ್ಲಿ ಒಂದು ಅಂತಿಮ ತೀರ್ಮಾನ, ಈ ಕ್ಷೇತ್ರಗಳ ಬಗ್ಗೆ ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಳೋಕೆ. ಏರ್ ಸ್ಟ್ರೈಕ್ ಬಳಿಕ ಮೋದಿ ಜನಪ್ರಿಯತೆ ಮತ್ತಷ್ಟು ಹೆಚ್ಚಿದೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಹಾಗೂ ABP ನ್ಯೂಸ್ ಸಿ ವೋಟರ್ಸ್ ಸಮೀಕ್ಷೆಗಳ ವರದಿ ತಿಳಿಸಿದೆ. ಪುಲ್ವಾಮಾ ದಾಳಿಗೂ ಮುನ್ನ 50% ಮೋದಿ ಜನಪ್ರಿಯತೆ ಏರ್ ಸ್ಟ್ರೈಕ್ ಬಳಿಕ 52% ಏರಿಕೆ ಕಂಡಿದೆ. ಇನ್ನು ಪುಲ್ವಾಮಾ ಉಗ್ರರ ದಾಳಿಯ ಮಾಸ್ಟರ್ ಮೈಂಡ್ ಎನ್ಕೌಂಟರ್ನಲ್ಲಿ ಹತ್ಯೆಗೀಡಾಗಿದ್ದಾನೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ದಕ್ಷಿಣ ಕಾಶ್ಮೀರದ ತ್ರಾಲ್ನಲ್ಲಿ ಮಧ್ಯರಾತ್ರಿ ನಡೆದಂತ ಎನ್ಕೌಂಟರ್ನಲ್ಲಿ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಭಯೋತ್ಪಾದಕ ಮುದಾಸಿರ್ ಅಹಮದ್ ಖಾನ್ ಅಲಿಯಾಸ್ ಮೋದ್ಬಾಯ್ ಸೇರಿದಂತೆ 3 ಉಗ್ರರು ಬಲಿಯಾಗಿದ್ದಾರೆ. ಅಕ್ರಮ ಕಲ್ಲು ಗಣಿಗಾರಿಕೆ ಹಾಗೂ ಕಾನೂನು ಬಾಹಿರ ಕ್ರಷರ್ ದಂಧೆ ಬೀದರ್ನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. ಸರ್ಕಾರಿ ಜಮೀನಿನಲ್ಲೇ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮಾತ್ರ ಗಾಢ ನಿದ್ರೆಯಲ್ಲಿದೆ. ಜಿಲ್ಲಾಡಳಿತಕ್ಕೆ ವಿಷಯ ಗೊತ್ತಿದ್ರೂ ಸುಮ್ಮನೆ ಕುಳಿತಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಎಲ್ಲೆಂದರಲ್ಲಿ ಬಿದ್ದಿರೋ ರಾಶಿ ರಾಶಿ ಕಲ್ಲುಗಳು, ಕಣ್ಣು ಹಾಯಿಸಿದಷ್ಟು ಬರೀ ಧೂಳಿನ ಕಣ. ಈ ದೃಶ್ಯಗಳು ಕಂಡು ಬಂದಿದ್ದು ಬೀದರ್ನ ಚಟ್ನಳ್ಳಿ ಗ್ರಾಮದಲ್ಲಿ. ಚಟ್ನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 407 ಹಾಗೂ 214 ಸರ್ವೆ ನಂಬರ್ನ ಸರ್ಕಾರಿ ಜಮೀನಿನಲ್ಲಿ ಕೆಂಪು ಕಲ್ಲಿನ ಗಣಿಗಾರಿಕೆ ಮಾಡಲಾಗ್ತಿದೆ. ಭೂಮಿ ಬಗೆದು ಕಲ್ಲುಗಳ ರಾಶಿ ರಾಶಿ ಶೇಖರಣೆ ಮಾಡುತ್ತಿದ್ದಾರೆ. ಸರ್ಕಾರದ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಸರ್ಕಾರಿ ಜಮೀನನ್ನೇ ಅಡ್ಡೆ ಮಾಡಿಕೊಂಡು ಅಕ್ರಮವಾಗಿ ಕಲ್ಲು ಕೊರೆಯುವ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಅಕ್ಕಪಕ್ಕದಲ್ಲಿ ಫಲವತ್ತಾದ ಜಮೀನು ನಾಶವಾಗ್ತಿದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸುಮಾರು ಒಂದು 10-15 ವರ್ಷ ಕೆಳಗ ನಾವಿಲ್ಲಿ ಚರ್ಚ್ ಕಟ್ತೀವಿ ಅಂತ ಹೇಳಿ ಕಬ್ಜಾ ಮಾಡ್ಕೊಂಡ್ರಿ ಸರ್. ಕಬ್ಜಾ ಮಾಡ್ಕೊಂಡ್ರೆ ಝಂಡನ ಅದ. ಕಬ್ಜಾ ಮಾಡ್ಕೊಂಡ್ರು ಯಾರನ್ನ ಅಂದ್ರೂ ದೇವ್ರ ಜಾಗ ಕಟ್ಲತ್ತಾರ ಸುಮ್ ಕುಂತು. ಅವ್ರು ಈಗ ಏನ್ ಮಾಡ್ತಾರೆ ಸರ್, ಗಣಿಗಾರೆ ಮಾಡ್ಕೊಳತಾರ. ಗಣಿಗಾರೆ ಮಾಡ್ಕೊಳಕ ಬೇರೆದವ್ರಿಗೆ ಗುತ್ತಿಗೆದಾರಿಗೆ ಮಾರ್ಯಾರ ಸರ್. ಮಾರವ್ರು ಇಂತಿಷ್ಟು 1 ವರ್ಷಕ್ಕೆ 1 ಲಕ್ಷ 2 ಲಕ್ಷ ಹಿಂಗ್ ಗಣಿಗಾರಿಕೆ ಮಾರ್ಬಿಟ್ರ ಸರ್. ಗೌರ್ಮೆಂಟ್ ಲ್ಯಾಂಡ್ ನರ್ಸಪ್ಪ ತಂದೆ ಸಂಬಪ್ಪ ಅಂತ ಹೇಳಿ ಕಿರ್ಶಂದವ್ರ ಅವ್ರು ಮಾರ್ಬಿಟ್ಟು ದುಡ್ಡು ಕಮಾಸ್ತದ ಸರ್. ಬಹಳಷ್ಟು ಸಲ ಹೇಳಿದೀನಿ, ನಾನು ತಲಾಟಿಗೂ ಹೇಳಿದೀನಿ, ತಹಶೀಲ್ದಾರಿಗೆ ಹೇಳಿದೀನಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇನ್ನು ಈ ಕಲ್ಲು ಗಣಿಗಾರಿಕೆಯನ್ನ ಪ್ರಭಾವಿ ವ್ಯಕ್ತಿಗಳು ನಡೆಸುತ್ತಿದ್ದಾರಂತೆ. ಅಲ್ಲದೆ ಅಧಿಕಾರಿಗಳಿಗೆ ತಿಂಗಳು ಹಫ್ತಾ ಕೊಡ್ತಾರಂತೆ. ಈ ಬಗ್ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಚಿವರಿಗೆ ಹೇಳಿದ್ರೆ ನನ್ನ ಗಮನಕ್ಕೆ ಬಂದಿರೋ ಎಲ್ಲ ಗಣಿಗಳನ್ನ ಬಂದ್ ಮಾಡಿಸಿದ್ದೇವೆ, ಕೆಲವೊಂದು ಉಳಿದುಕೊಂಡಿದೆ, ಅಂತಹ ಗಣಿಗಳನ್ನ ಬಂದ್ ಮಾಡಿಸೋದಾಗಿ ಸಚಿವರು ಹೇಳ್ತಾರೆ. ನೋಡಿ, ಬೀದರ್ ಜಿಲ್ಲೆಯಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಬಂದ ಮೇಲೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಭಾಲ್ಕಿ, ಔರಾದ್, ಬಸವ ಕಲ್ಯಾಣ್, ಹುಮ್ನಾಬ ಎಲ್ಲ ಕಡೆ ಇದು ಲೆಟೆಡ್ ಸ್ಟೋನ್, ಅದ್ರ ಬಗ್ಗೆ ಎಲ್ಲೆಲ್ಲಿ ಕೆಂಪುಗಲ್ಲು ತೆಗಿತಕ್ಕಂತ ಮಾಡ್ತಾ ಇದ್ರು. ಅನೇಕ ಪ್ರಕರಣಗಳು ದಾಖಲೆ ಮಾಡಿ ಅನೇಕ ಟ್ರ್ಯಾಕ್ಟರ್ಗಳು ಹಿಡಿತಕ್ಕಂಥ ಕೆಲಸ ನಾವು ಈಗಾಗಲೇ ಮಾಡಿದೀವಿ.
ಇವತ್ತು ಚೆಕ್ನಲ್ಲಿ ವಿಷಯದಲ್ಲಿ ಕೂಡ ತಾವು ಹೇಳ್ತಾ ಇದ್ರಿ. ಇವತ್ತೇ ನಮ್ಮ ಅಧಿಕಾರಿಗಳು ಸೂಚನೆ ಕೊಡ್ತೀನಿ, ಯಾವುದೇ ಇಲ್ಲಿಗಲ್ ಮೈನಿಂಗ್ ಮಾಡತಕ್ಕಂಥದ್ದು ಇಲ್ಲ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳದಿದ್ರೆ ಮುಂದೆ ಬಳ್ಳಾರಿ ಜಿಲ್ಲೆಗಾದ ಗತಿಯೇ ಬೀದರ್ ಜಿಲ್ಲೆಗೆ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಎನ್ನುವ ಸ್ಥಳೀಯರು ತಕ್ಷಣವೇ ಗಣಿಗಾರಿಕೆ ಬಂದ್ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕರಬಸಪ್ಪ, ನ್ಯೂಸ್ 18 ಕನ್ನಡ, ಬೀದರ್. ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ನೋಡಬೇಕಾದ ಹಾಸ್ಟೆಲ್ ವಾರ್ಡನ್ ಆ ಕೆಲಸ ಬಿಟ್ಟು ಬೇರೆ ಎಲ್ಲಾ ಕೆಲಸವನ್ನ ಮಾಡ್ತಿದ್ದಾರೆ. ಉತ್ತಮವಾದ ಊಟ, ಒಳ್ಳೆ ವಾತಾವರಣ ಸೃಷ್ಟಿಸಬೇಕಾದ ಈ ವಾರ್ಡನ್ ವಿದ್ಯಾರ್ಥಿಗಳ ಮೇಲೆ ವಾರ್ ಶುರು ಮಾಡಿದ್ರು. ಇದಕ್ಕೆ ಸಿಟ್ಟಿಗೆದ್ದ ವಿದ್ಯಾರ್ಥಿಗಳಿಂದ ಹಾಸ್ಟೆಲ್ ಆವರಣ ರಣಾಂಗಣ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ವಾರ್ಡನ್ ಗೂಂಡಾಗಿರಿ. ರೊಚ್ಚಿಗೆದ್ದ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಬಿಸಿ. ವಾರ್ಡನ್ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ಪ್ರತಿಭಟನೆ ಬಿಸಿಗೆ ದೌಡಾಯಿಸಿ ಬಂದ ಅಧಿಕಾರಿಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ನಗರದ ಚಳ್ಳಕೆರೆ ರಸ್ತೆಯಲ್ಲಿರೋ ಬಾಲಕರ ಪದವಿ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ. ವಿದ್ಯಾರ್ಥಿಗಳ ಈ ಆಕ್ರೋಶಕ್ಕೆ ಮೂಲ ಕಾರಣ ವಾರ್ಡನ್ ದೇವರಾಜ್. ಕಳೆದ ವಾರದಷ್ಟೇ ತಿಂಡಿಯಲ್ಲಿ ಹುಳು ಇದ್ದಿದ್ರಿಂದ ಈ ಹಾಸ್ಟೆಲ್ ಸುದ್ದಿಯಾಗಿತ್ತು. ಇದೀಗ ಈ ವಾರ್ಡನ್ ಪುಡಿ ರೌಡಿಗಳಿಂದ ವಿದ್ಯಾರ್ಥಿಯೊಬ್ಬನ ಮೇಲೆ ಹಲ್ಲೆ ಮಾಡಿಸಿರೋ ಆರೋಪ ಕೇಳಿ ಬಂದಿದೆ. ಅಲ್ಲಿ ಹೋಗ್ಬೇಕಾದ್ರೆ ಒಬ್ರು ಬಂದು ಅಟ್ಯಾಕ್ ಮಾಡಿ ಇಲ್ಲಿ 5 ನಿಮಿಷ ಗಾಡಿ ಹತ್ತು ಕೆಲಸ ಐತಿ ಅಂತಂದ್ರೆ ನಾನು ಇಲ್ಲಣ್ಣ, ನಾನೇನು ಮಾಡಿದ್ದೀನಣ್ಣ, ಇಲ್ಲ ನೀನು ಹಾಸ್ಟೆಲಾಗಿ ಬೇಜಾರು ನೀರಾಡ್ತದೆ ಅಂತೆ ಗೊತ್ತಾ ಅಂದ. ಅಣ್ಣ ನಾನು ಏನು ಮಾಡಿಲ್ಲಣ್ಣ, ಸಾರಿ, ಇನ್ನೊಂದ್ಸರಿ ಮಾಡಲ್ಲಣ್ಣ. ಅಲ್ಲಿಗೆ ಅವ್ರು ಯಾರಿಗೆ ಫೋನ್ ಮಾಡಿದ್ರು ಸರ್, ಒಂದು 6 ಜನ ಬಂದರು ಸರ್. ಅಲ್ಲಿ ಅವ್ನು ಕೇಳಿದ್ರೆ ಸರ್ ನನಗೆ ಯಾರು 2,000 ರೂಪಾಯಿ ಕೊಟ್ಟಿದ್ರು, ಅದಕ್ಕೆ ಹೊಡೆದಿದ್ದೀನಿ ಅಂತ ಕೇಳಿದ್ರು. ವಾರ್ಡನ್ ದೇವರಾಜ್ ಷಡ್ಯಂತ್ರ ಖಂಡಿಸಿ ವಿದ್ಯಾರ್ಥಿಗಳು ಹಾಸ್ಟೆಲ್ ಊಟ ಬಹಿಷ್ಕಾರ ಮಾಡಿ ಪ್ರತಿಭಟಿಸಿದ್ರು. ಸ್ಥಳಕ್ಕೆ ಬಂದ ವಾರ್ಡನ್ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ರು. ಸುದ್ದಿ ತಿಳಿದು ಹಾಸ್ಟೆಲ್ಗೆ ಭೇಟಿ ನೀಡಿದ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ನಾಗರಾಜ್ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದರು. ಹಿಂದೆ ನಾನು ಇದೇನು ಇನ್ಸಿಡೆಂಟ್ ಆದ ತಕ್ಷಣ ನಾನು ತಾಲೂಕು ಆಫೀಸರ್ ಮಕ್ಕಳ ಜೊತೆ ಮಾತಾಡಿ ಎಲ್ಲ ಮೂಲಭೂತ ಸೌಕರ್ಯಗಳು ಕೊಡ್ತೀವಿ, ಮೆನು ಚಾರ್ಟ್ ಪ್ರಕಾರ ಊಟ ಕೊಡ್ತಾ ಇದ್ದೀವಿ, ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಾವು ನೋಡ್ಕೊಂತೀವಿ ಅಂತೇಳಿ ಮಕ್ಕಳ ಹತ್ರ ಮಾತಾಡೋಗಿದ್ವಿ. ಸಮಸ್ಯೆ ಬಗೆಹರಿಸಿದ್ವಿ. ಹೊರಗಿನ ಒಬ್ಬ ವಿದ್ಯಾರ್ಥಿಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಸಂತೋಷ್ ಅನ್ನೋರಿಗೆ ಹೊಡೆದಿದ್ದಾರೆ, ಓಬಳೇಶನ್ ಅವರು ಅನ್ನೋದ್ರ ಬಗ್ಗೆ ಪೊಲೀಸ್ನವರು ಫೋನ್ ಮಾಡಿದ್ರು. ನಾನು ಇಲ್ಲಿ ಬಂದಿದ್ದೀನಿ, ಅದು ಡೀಟೇಲ್ ತಗೊಂಡು ನಾನು. ಹಳೆ ದ್ವೇಷಕ್ಕೆ ವಾರ್ಡನ್ ಪುಂಡರ ಗುಂಪು ಕಟ್ಟಿಕೊಂಡು ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿಸಿದ್ರೆ ಅದು ಘನಘೋರ ಅಪರಾಧ. ಈ ಬಗ್ಗೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಓದುವ ಮಕ್ಕಳಿಗೆ ಸೂಕ್ತ ವಾತಾವರಣ ಸೃಷ್ಟಿಸಬೇಕಿದೆ. ವಿನಾಯಕ ತೊಡರ್ನಾಳ್, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ. ಅಯೋಧ್ಯೆ ವಿವಾದಕ್ಕೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ರಚಿಸಿರುವಂತಹ ಸಂಧಾನಕಾರರ ತಂಡ ಇವತ್ತಿನಿಂದ ಅಧಿಕೃತವಾಗಿ ಕಾರ್ಯವನ್ನ ಆರಂಭಿಸಲಿದೆ. ಸಂಧಾನಕಾರರ ನ್ಯಾಯಮೂರ್ತಿ ಇಬ್ರಾಹಿಂ ಖಲೀಫುಲ್ಲಾ, ಆಧ್ಯಾತ್ಮಿಕ ಚಿಂತಕ ಶ್ರೀ ರವಿಶಂಕರ ಗುರೂಜಿ, ಹಿರಿಯ ವಕೀಲ ಶ್ರೀರಾಮ್ ಪಂಚು ಇವತ್ತು ಅಯೋಧ್ಯೆಗೆ ತೆರಳಲಿದ್ದಾರೆ. ವಿಶೇಷ ವಿಮಾನದಲ್ಲಿ ಬೆಳಗ್ಗೆ 11 ಗಂಟೆಗೆ ಅಯೋಧ್ಯೆಗೆ ತೆರಳಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಇವರಿಗಾಗಿ ಅಯೋಧ್ಯೆಯಲ್ಲಿ ವಿಶೇಷ ಕಚೇರಿಯನ್ನ ಕೂಡ ತೆರೆದಿದ್ದು ಎಲ್ಲ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ.